ಎಲ್ಲರಿಗೂ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಯೂಟ್ಯೂಬ್ ಚಾನಲ್. ಎಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಸೊ ಇವಾಗೇನಪ್ಪ ಖುಷಿ ವಿಷಯ ಅಂತಂದರೆ, ನಂದು 3025 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಜಕ್ಕೂ ನಾನು ಅಂದ್ಕೊಂಡಿರಲಿಲ್ಲ, 0ಇಂದ ಸ್ಟಾರ್ಟ್ ಮಾಡಿ ಇವತ್ತು 3000ವರೆಗೂ ಅಷ್ಟು ನಿಮ್ಗಳ ಪ್ರೀತಿನ ಗಳಿಸ್ತೀನಿ ಅಂತ ನಾನು ನಿಜವಲ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಒಂದು ಅಂತಂದರೆ, ಏನಕ್ಕೆ ಲಾಕ್ಸ್ ಮಾಡೋಕ್ಕಾಗ್ತಾಯಿಲ್ಲ ಯಾಕೆಂದರೆ ಓದ್ಲಾಗಲ್ಲಿ ಹೇಳಿದಾಗ ನಂಗೆ ತುಂಬ ಹುಷಾರಿರಲಿಲ್ಲ, ಅದಕ್ಕೆ ಲಾಕ್ಸ್ ಕಡಿಮೆ ಮಾಡಿದ್ದೆ. 1 ವೀಕ್ ಗುರುವಾರನ 1 ವೀಕ್ ಆಯಿತು ಲಾಕ್ಸ್ ಮಾಡಿನೇ. ಸೊ ಅದಕ್ಕೆ ಶಾರ್ಟ್ಸಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೆ ಓನ್ ವಾಯ್ಸ್ ಕೊಟ್ಬಿಟ್ಟು. ಬಟ್ ವರ್ಕೆ ಸ್ಕ್ರಿಪ್ಟು ಓನ್ ವಾಯ್ಸ್ ಎಲ್ಲ ನಾನೇ ಮಾಡ್ಕೊಳ್ಳೋದ್ರಿಂದ ಎಡಿಟಿಂಗಿಗೆ ಟೈಮ್ ಹೋಗ್ಬಿಡ್ತೈತೆ. ಎಡಿಟಿಂಗು ಮತ್ತು ನನ್ನ ಮಗಳು ಜಸ್ಟ್ ನೋಡ್ಕೊಳ್ಳೋದ್ರೆ ಟೈಮ್ ಹೋಗ್ತೈತೆ. ಅದಕ್ಕೋಸ್ಕರ ಸೊ ಇನ್ಮೇಲೆ ಡೈಲಿ ಲಾಕ್ಸ್ನ ಮಾಡೋಣ ಅಂತ ಇದ್ದೀನಿ. ಇನ್ನೂ ಒಂದೇನೆಂದರೆ, ಹಬ್ಬ ಇದೆಯಲ್ಲ ಗೈಸ್, ಮಾಲೆ ಅಮಾವಾಸ್ಯೆ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಇವತ್ತು ಸ್ವಲ್ಪ ನಡೀತಾ ಇದೆ, ಇವತ್ತು ಲೈಟಾಗಿ, ನಾಳೆ ನಾಡಿದ್ದು ನಮಗಿನ್ನ ಮಂಗಳವಾರವರೆಗೂ ಫ್ರೀನೇ ಇಲ್ಲ. ಸೊ ಅದಕ್ಕೋಸ್ಕರ ಗೈಸ್ ನನ್ನ ಮಗಳು ವಾಯ್ಸ್ ಓವರ್ ಕೊಡ್ತಾ ಇರ್ತಾಳೆ. ನಿನ್ನೆ ಮಾತಾಡುವಾಗ ಒಂದು ಕೇಸ್ ಬ್ಯಾಡ್ ಕಮೆಂಟ್ ಬಗ್ಗೆ ಏನಾಯ್ತಂದರೆ, ಕೆಲವೊಬ್ಬರು ನಾನು ವಿಡಿಯೋಸ್ನ ಮಾಡಾಕಿದ್ದೀನಿ, ಬಟ್ ಓನ್ ಸ್ಕ್ರಿಪ್ಟು ನನ್ನ ಎಫರ್ಟ್ ನಾನು ಹಾಕ್ತಾಯಿದ್ದೀನಿ. ಸೊ ಕೆಲವರು ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು, ನಾನು ಅದನ್ನು ಜಸ್ಟ್ ಇಗ್ನೋರ್ ಮಾಡ್ತಾಯಿದ್ದೀನಿ. ಬಟ್ ನನಗೆ ಒಳ್ಳೆ ಕಮೆಂಟ್ಸ್ ಹಾಕಿರ್ತಾರ, ಒಬ್ಬರು ಹಾಕಿದ್ರು ಇನ್ನೂ ಮೋರ್ ವೀಡಿಯೋಸ್ ಮಾಡಿ ಅಂತ ಹೇಳ್ಬಿಟ್ಟು ಹಾಕಿದ್ರು. ಸೊ ಅಫ್ಕೋರ್ಸ್ ನಾನು ಮಾಡ್ತೀನಿ. ಸೊ ಬ್ಯಾಡ್ ಕಮೆಂಟ್ಸ್ಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಜಸ್ಟ್ ಇಗ್ನೋರ್. ಇನ್ನು ಕೆಲವೊಬ್ರು ಆಡ್ಕೋತಾರೆ, ನಾನು ಲಾಕ್ಸ್ ಮಾಡೋದಾಗ್ಬೋದು, ನಾನು ವೀಡಿಯೋಸ್ಗಳು ಹಾಕೋದಾಗ್ಬೋದು. ಸೊ ತುಂಬ ಒಂಥರ ಏನೋ ಚೀಪಾಗಿ ಮಾತಾಡೋದವೆಲ್ಲ ನನಗೆ ಇಷ್ಟ ಆಗೋಲ್ಲ. ಸೊ ನೀವು ಹುರ್ಕೊಳ್ಳಿ ಅಂತಲೇ ನಾನು ವೀಡಿಯೋಸ್ನ ಮಾಡ್ತಾಯಿರ್ತೀನಿ ಡೈಲಿ. ಅದೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ, ಡೋಂಟ್ ಕೇರ್. ಬಟ್ ಇಲ್ಲಿವರೆಗೆಲ್ಲ ನಮ್ಮ ಮನೇಲೇ ನಾನು ಕೇಳಲ್ಲ. ನನ್ನ ಗಂಡನೂ ಹೇಳೋದು ಇಷ್ಟೇ, ಲಾಗ್ ಮಾಡ್ತೀಯಾ? ಮಾಡ್ತೀನಿ ಅನ್ಸ್ತಾ ಮಾಡ್ತೀನಿ. ಅವ್ರ ಜೊತೆನೇ ಮಾಡ್ತೀನಿ ಗೈಸ್, ನಾನು ಅವ್ರು ಯಾಕೂ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನನ್ನ ಹಸ್ಬೆಂಡ್ ಜೊತೆನೂ ಮಾಡ್ತೀನಿ. ನಮ್ಮ ಅಮ್ಮನ ಹತ್ರ ಲಾಗ್ ಮಾಡ್ತಿರೋವಾಗ ನಮ್ಮ ಅಮ್ಮನೂ ಏನೂ ನನಗೆ ಮಾಡಬೇಡ ನೀನು ಅಂತೇನು ಅನ್ನಲ್ಲ. ಸೊ ಮಾಡ್ತೀನಿ. ಯಾರೋ 3ನೇ ವಿಷಯಕ್ಕೋಸ್ಕರ ನಾನು ಲಾಗ್ ಮಾಡದೇ ಇರಲ್ಲ, ಮಾಡ್ತೀನಿ. ಸೊ ಗೈಸ್ ನಿನ್ನೆ ಈವ್ನಿಂಗು ಮಳೆ ಬರ್ತಿತ್ತು, ಆವಾಗ ಜಶುಮಾ ತುಂಬ ಕೋರಿಸ್ಕೊಟ್ಟು ಹೆಂಗೆ ಇದು ಮಾಡ್ತಿದ್ಲು ನೋಡ್ಕೊಬನ್ನಿ, ವಿಡಿಯೋ ಹಾಕ್ತೀನಿ. ಗೈಸ್ ನನ್ನ ಮಗಳು ಅಳ್ತಾ ಇದ್ಲು. ಯಾಕೆ ಅಂತಂದರೆ, ಅವಳಿಗೆ ನನ್ನ ಜೊತೆಲೇ ಇರಬೇಕು, ಪಕ್ಕದಲ್ಲೇ ಕೂತಿರ್ಬೇಕು ನಾನು, ಅವಳು ಆಟ ಆಡ್ತಿದ್ರೆ. ಸೊ ನಾನು ವೀಡಿಯೋಸ್ ಮಾಡುವಾಗ ಅವಳು ಕಾಮನ್ ಈ ಥರ ಮಾಡೋದು, ಸೌಂಡ್ ವಾಯ್ಸ್ ಓವರ್ ಕೊಡ್ತಾ ಇರ್ತಾಳೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅವಳು ನನಗೆ. ಸೊ ಆಗಲೇ ಹೇಳ್ತಾಯಿದ್ದೆ. ಸೊ ಕೆಲವೊಂದು ಕಮೆಂಟ್ಸಿಗೆ ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಿ ಗೈಸ್, ನಿಜಕ್ಕೂ. ಬಟ್ ಕೆಲವೊಂದು ಬ್ಯಾಡ್ ಕಮೆಂಟ್ಸಿಗೆ ಮಾತ್ರ ನಾನು ಫಸ್ಟು ರೀಲ್ಸ್ ಮಾಡ್ತಾಯಿದ್ದೆ, ಒಂದು ಡಿ ಬಾಸ್ ಸಾಂಗಿಂಗ್ ಮಾಡಿದ್ವಿ. ಬಟ್ ಅವಾಗ ಏನಾಗಿತ್ತಂದರೆ, ಡಿ ಬಾಸ್ ಏನೋ ಪ್ರಾಬ್ಲಮ್ ಆಗಿ ಅವರು ಇದಾಗಿದ್ದರು. ಸೊ ಆ ಸಾಂಗಿಗೆ ನಿಜಕ್ಕೂ ನಾನು ರೀಲ್ಸ್ ಮಾಡಿದ್ವಿ. ಅದೇನು ಮಾಡಿದ್ದಾರೆ, ಬೇರೆಯವರು ಡೌನ್ಲೋಡ್ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ರು. ಯಾರಂತ ಗೊತ್ತಿಲ್ಲ, ಅವ್ರು ಯಾರಂತ ನಮಗೆ ಗೊತ್ತಿಲ್ಲ, ನಾವು ಯಾರಂತ ಅವ್ರಿಗೆ ಗೊತ್ತಿಲ್ಲ. ಸರ್ಟಿಫಿಕೇಟ್ ಬುಟ್ಟಿಗೆ ಬೀಳುತ್ತಾ ಇದೆ ಅಂತದಕ್ಕೆ ನಾವು ರೀಲ್ಸ್ ಮಾಡಿದ್ವಿ. ಬಟ್ ಕೆಲವೊಂದು ನಿಜಕ್ಕೂ ಗೈಸ್ ನೀವು ನಂಬಲ್ಲ, ಕೆಟ್ಟ ಕಮೆಂಟ್ಸು, ನಿಜಕ್ಕೂ ಬ್ಯಾಡ್ ವರ್ಡ್ಸೆಲ್ಲ ಬೈದಿದ್ರು ನನಗೆ, ಪ್ರದೀಗೆ. ಸೊ ಅದೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಆ ಥರ ವರ್ಡ್ಸ್ಗಳನ್ನ ದಯವಿಟ್ಟು ಯಾರು ಕಮೆಂಟ್ನ ಮಾಡಬೇಡಿ. ವಿಡಿಯೋ ನೋಡ್ಕೊಬಂದ್ರಲ್ಲ ಹೇಗಿತ್ತು. ಸೊ ಬ್ಯಾಡ್ ಕಮೆಂಟ್ಸ್ಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅವತ್ತೇನು ಆವಾಗಲೇ ಹೇಳಿದ್ದೀನಿ. ಸೊ ಯಾವುದೇ ರೀತಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಲಾಗ್ನೂ ಮಾಡ್ತೀನಿ. ಸೊ ನನ್ನ ಕೈಲಿ ಆದಷ್ಟು, ಯಾಕಂದರೆ ನಾನು ಆ ಸ್ಕ್ರಿಪ್ಟ್ಗೂ ರೆಡಿ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಡಿಟಿಂಗೆಲ್ಲ ಟೈಮ್ ಹೋಗ್ಬಿಡ್ತೈತೆ. ಮತ್ತು ಜಶುಮಾನ ನೋಡ್ಕೋಬೇಕು ಅದರಿಂದ. ಮತ್ತು ನಾಳೆ ಪ್ರದೀಪ್ ಬರ್ತಾಯಿದ್ದಾರೆ, ನಾಳೆ ಈವ್ನಿಂಗ್ ಹಂಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ಈವ್ನಿಂಗ್ ಹಂಗೆ ಬಂದರೆ ಬರ್ತಾರೆ, ನಾಳೆ ಸಂಜೆ ಒಂದು 8-9 ಗಂಟೆಗೆಲ್ಲ ಬರ್ತಾರೆ. ಸೊ ನಮ್ಮ ಅಕ್ಕನ ಮಗ ನನ್ನ ಹಸ್ಬೆಂಡು ಎಲ್ಲ ನಾಳೆ ಬರ್ತಿದ್ದಾರೆ. ಸೊ ಅದರಿಂದ ಸೊ ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಸೊ ಮಚ್. ನನ್ನ ಸಬ್ಸ್ಕ್ರೈಬರ್ಸ್ 3025 ಆಗಿದ್ರಿ ನಾನು ಆವಾಗಲೇ ನೋಡಿದಾಗ. ಸೊ ಇವಾಗ ನಾನು ನೋಡಿಲ್ಲ, ಚೆಕ್ ಮಾಡಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ನನ್ನ ಸಬ್ಸ್ಕ್ರೈಬರ್ಸ್ಗೆ. ನಿಮಗೆ ಯಾವ ರೀತಿ ವೀಡಿಯೋ ಬೇಕು, ಇನ್ನೂ ಕಾಮಿಡಿ ಆಗಬೇಕಾ, ಯಾವ ರೀತಿ ಬೇಕು ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ನಿಮ್ಮ ಕಮೆಂಟ್ಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ. ನಿಮ್ಮ ಯಾವ ರೀತಿ ವೀಡಿಯೋ ಕೇಳ್ತೀರೋ ಆ ರೀತಿ ವೀಡಿಯೋಸ್ನ ಮಾಡ್ತೀನಿ. ಎಕ್ಸಾಂಪಲ್, ಈಗ ಕಾಮಿಡಿ ಎಲಿಫೆಂಟು ಕಾಮಿಡಿ ವೀಡಿಯೋ ಹಾಕ್ತಾಯಿದ್ದೀನಿ, ನೆಕ್ಸ್ಟು ಅನಿಮಲ್ಸಲ್ಲೇ ಕಾಮಿಡಿ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ಸೊ ಆ ರೀತಿ ಬೇಕಂದರೆ ಆ ರೀತಿನೂ ಹಾಕ್ತೀನಿ. ಒಟ್ನಲ್ಲಿ ಗೈಸ್ ನನ್ನಿಂದ ನಿಮಗೆ ಯಾವಾಗಲೂ ನೀವು ನಗ್ನಗ್ತಾ ಇರಬೇಕು, ಚೆನ್ನಾಗಿರಿ. ಎಲ್ರಿಗೂ ಇದೇ ಹೇಳೋದು, ನಗ್ತಾ ಇರಿ, ನಗಿಸ್ತಾ ಇರಿ ನೀವು. ಥ್ಯಾಂಕ್ ಯು ಸೋ ಮಚ್.
ನನ್ನ ಮಗಳು ವಾಯ್ಸ್ ಓವರ್ ಕೊಡ್ತಾ ಇದ್ದಾಳೆ. ಎಸ್ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಲವ್ ಯು ಆಲ್, ಬಾಯ್.